ಯಾರೂ ಕೂಡ ಆ ರೀತಿ ಭಾವನೆ ನಮ್ಮ ಪಕ್ಷದಲ್ಲಿ ಯಾವುದೂ ಇಲ್ಲ. ಇದು ಅನಾವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಲಿಂಗಾಯತರು, ಒಕ್ಕಲಿಗರು ಇವರ ವಿರುದ್ಧ ಅಂತಕ್ಕಂಥದ್ದನ್ನು ಒಂದು ನ್ಯಾರೇಟಿವನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ನಮಗೂ ಗೊತ್ತಿದೆ, ಅದು ಅವ್ರು ಏನಕ್ಕಾಗಿ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರೋಧ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗಬೇಕಂತದ್ದೇ ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದು ಸರಿ ಇಲ್ಲ, ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಅಲ್ಲ, ಈಗಾಗಲೇ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇವೆ, ಇನ್ನೂ ಹೆಚ್ಚಿನ ಚರ್ಚೆಗಳಾಗಬೇಕು. ಯಾಕೆಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಪ್ರಧಾನಮಂತ್ರಿಗಳನ್ನು, ಮುಖ್ಯಮಂತ್ರಿಗಳು, ನಾನು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಶಿವಕುಮಾರ್ ಅವರು ನಾವು ಭೇಟಿ ಮಾಡಿದ್ದು. ಈ ವಿಷಯದಲ್ಲಿ ಅವರು ಪ್ರಸ್ತಾಪ ಮಾಡಿದರು ನಮ್ಮ ಹತ್ರ. ಯಾವ ಉದ್ದೇಶಕ್ಕಾಗಿ ನಾವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತಿದ್ದೇವೆ, ಅದು ರಾಜ್ಯಗಳು, ಅನೇಕ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆ ಬೇರೆ ಬೇರೆ ಸಂದರ್ಭದಲ್ಲಾಗುತ್ತೆ, ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ನು ಕೂಡ ಬೇರೆ ಸಂದರ್ಭದಲ್ಲಾಗುತ್ತೆ. ಇದೆಲ್ಲ ಸರಿಯಾಗಿ ಆಗೋದಿಲ್ಲ. ಹಿಂದೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಆಗಿದೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಇದ್ದೇವೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ನಮಗೆ ನೇರವಾಗಿ ಹೇಳಿದರು. ಅದರಿಂದ ಅದಕ್ಕೆ ಚರ್ಚೆ ಮಾಡಿ ಇನ್ನೂ ಅದರ ಸಾಧಕ ಬಾಧಕಗಳನ್ನು, ಯಾಕೆಂದರೆ ಸೆನ್ಸಸ್ ಬೇರೆ ಆಗಬೇಕು. ಈ ದೇಶದಲ್ಲಿ ಸೆನ್ಸಸ್ 2011 ನಂತರ ಸೆನ್ಸಸ್ ಆಗಿಲ್ಲ. ಸೆನ್ಸಸ್ ಆದಮೇಲೆ 2026ಕ್ಕೆ ಮಾಡ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಅದಾದಮೇಲೆ ಮಹಿಳಾ ಮೀಸಲಾತಿ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು ಮೊದಲು. ಆ ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ಮೀಸಲಾತಿ ಆಗಬೇಕು. ನಂತರ ಈ ಒನ್ ನೇಷನ್ ಒನ್ ಎಲೆಕ್ಷನ್ದು ಪ್ರಸ್ತಾಪ ಬರುತ್ತೆ ಅಂತೇಳಿ ನಮ್ಮ ಹತ್ರ ಚರ್ಚೆ ಮಾಡುವಾಗ ಪ್ರಧಾನಮಂತ್ರಿಗಳು ಹೇಳಿದರು. ಹಾಗಾಗಿ ಅದರ ಮುಂದಿನ ಭಾಗ ಏನಾಗುತ್ತೆ ಅಂತ ಕಾದು ನೋಡೋಣ. ಇಲ್ಲ, ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. 545 PSIದು ತಮಗೆಲ್ಲ ಗೊತ್ತಿದ್ದಾಗೆ ಬಹುದೊಡ್ಡ ಹಗರಣ ಆಯಿತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ. ಅದು ಆದಮೇಲೆ ಅದನ್ನೆಲ್ಲ ಈಗ ನಾವು ಸಾಲ್ವ್ ಮಾಡಿ, ನಂತರ ರೀ-ಎಕ್ಸಾಮ್ ಮಾಡಿ ಕೋರ್ಟಿನ ಆದೇಶದ ಪ್ರಕಾರ ಈಗ ಅವರಿಗೆ ವೆರಿಫಿಕೇಷನ್ಸ್ ಮಾಡಿ, ಸಿಂಧುತ್ವ ವೆರಿಫಿಕೇಷನ್ಸ್ ಮಾಡಿ ಅಂತಿಮ ಘಟ್ಟದಲ್ಲಿದ್ದೇವೆ. ಬಹುಶಃ ಈ ಸೆಷನ್ ಆದಮೇಲೆ ನಾವು ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಅದೇ ರೀತಿ ಅದರ ಜೊತೆಯಲ್ಲೇ ಇನ್ನೊಂದು 402 PSIಗಳದ್ದು ಕೂಡ ತಯಾರಾಗಿದೆ, ಅದನ್ನು ಕೂಡ ಕ್ರಮ ತಗೊಳ್ತೀವಿ. ಇಲ್ಲ ರೀ, ಅದು ಯಾವುದೋ ಆ ವಿಡಿಯೋ ನೋಡಿದೆ ನಾನು, ಯಾವುದೋ 22ರದ್ದು ತೆಗೆದು ಹಾಕಿದ್ದಾರೆ. ನಿನ್ನೆ ಮೊನ್ನೆ ಆಗಿದ್ದಲ್ಲ ಅದು. ಅಲ್ಲೆಲ್ಲ ಎನ್ಕ್ವೈರಿ ಅವಾಗಲೇ ಮಾಡಿದೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದೆ. 22ರದ್ದು ತೆಗೆದು ಈಗ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಆಗಿದೆ ಅಂತ ಹೇಳಿದರೆ ಅದು ಎಷ್ಟು ಸರಿ? ಅದು ನಾವು ಈಗ ಸ್ವಲ್ಪ ಕೇಳಪ್ಪ, ಪ್ರಿಸನ್ಸನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಪ್ರಿಸನ್ಸನ್ನು ಅಡ್ಮಿನಿಸ್ಟ್ರೇಷನನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಹಿರಿಯ ಅಧಿಕಾರಿಗಳು ಭಾಳ ದಿವಸದಿಂದ ಅದೇನಾಗಿದೆ ಅಂತ ಹೇಳಿದರೆ ಪ್ರಮೋಷನ್ಸ್ಗಳು ಕೊಟ್ಟಿಲ್ಲ, ರೆಕ್ರೂಟ್ಮೆಂಟ್ ಆಗಿಲ್ಲ. ಆ ಕಾರಣಕ್ಕಾಗಿ ಭಾಳಷ್ಟು ಜನ 30-40% ವೇಕೆನ್ಸೀಸ್ಗಳಿದ್ದಾವೆ. ಇದೆಲ್ಲ ಕಾರಣದಿಂದ ಸ್ಟಾಫ್ ಶಾರ್ಟೇಜು ಅದೆಲ್ಲ ಆಗಿ ಇವೆಲ್ಲ ಆಗ್ತಾಯಿದೆ. ಅದನ್ನು ರಿವ್ಯಾಂಪ್ ಮಾಡೋದಕ್ಕೆ ನಾನು ಈಗಾಗಲೇ FDಗೆ ಪತ್ರ ಬರೆದಿದ್ದೇನೆ, ನಮಗೆ ಅಪ್ರೂವಲ್ ಕೊಡಿ ಅಂಥೇಳಿ. ಅದು ಆದಮೇಲೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೇವೆ. ಇಲ್ಲ, ಈಗಾಗಲೇ ನಾವು ಹೇಳಿದ್ದೀವಲ್ಲ, ವಕ್ಫ್ ಬೋರ್ಡಿನಲ್ಲಿ ಈಗ ಯಾರೂ ಕೂಡ ಹೊಸದಾಗಿ ನೋಟಿಫಿಕೇಷನ್ ಮಾಡಬಾರ್ದು ಅನ್ನೋದನ್ನು ತಿಳಿಸಿದೆ. ನಿನ್ನೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ, ನಾವು ಯಾವುದನ್ನು ಕೂಡ ಹೊಸದಾಗಿ ರೈತರ ಜಮೀನುಗಳಾಗಲಿ, ಮಠಮಾನ್ಯಗಳಾಗಲಿ, ಅಥವಾ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ನಾವು ಈಗ ವಕ್ಫ್ಗೆ ಸೇರ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂಥೇಳಿ ನಿನ್ನೆ ಸ್ಪಷ್ಟವಾಗಿ ಸಚಿವರು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ನಾವು ಕ್ರಮಗಳನ್ನು ತಗೊಳ್ತೀವಿ.
ಜಿ ಜಾಮರ್ ಇರೋದ್ರಿಂದ ಇಂಡಲ್ಗೆ ಜೈಲಿನೊಳಗೆ ಹೊಸದಾಗಿ ಏನೋ 5G ಜಾಮರ್ ನಾನು ಅದನ್ನೇ ಹೇಳಿದ್ನಲ್ರಿ, ರಿವ್ಯಾಂಪ್ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಟೆಕ್ನಿಕಲ್ ಆಗಿ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. 5G ಇದೀಗ ಬೆಂಗಳೂರಿನಲ್ಲಿ ಜಾಮರ್ದು ಒಂದು ದೊಡ್ಡ ಇಶ್ಯೂನೇ ಆಗಿತ್ತು, ಅದನ್ನೆಲ್ಲ ರಿಸಾಲ್ವ್ ಮಾಡಿದ್ದೀವಿ. ಈಗ ಹೊಸದಾಗಿ ಹಣ ಕೊಟ್ಟಿದ್ದೀವಿ, ಈಗಾಗಲೇ ಇಲಾಖೆಗೆ ಹಣ ಕೊಟ್ಟಿದ್ದೀವಿ, ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ ಹಣ ಕೊಟ್ಟಿದ್ದೀವಿ. ಎಂಟೈರ್ ಜೈಲ್ ಸಿಸ್ಟಮನ್ನು ರಿವ್ಯಾಂಪ್ ಮಾಡ್ತೀವಿ. ಪಂಚಮಸಾಲಿ ಹೋರಾಟವನ್ನು ನಿರ್ವಹಣೆ ಮಾಡುವಲ್ಲಿ ಸರ್ಕಾರದ ಏನು ಗುಪ್ತಚರ ಇಲಾಖೆ ವಿಫಲವಾಗಿದೆ, ಸರ್ಕಾರ ವಿಫಲ ಆಗಿದೆ ಅಂತೇಳಿ ಅಶ್ವಥ್ ನಾರಾಯಣ ಅವರು ಒಂದು ಆರೋಪವನ್ನು. ಯಾವುದಕ್ಕೆ? ಪಂಚಮಸಾಲಿ ಹೋರಾಟವನ್ನು ನಿರ್ವಹಣೆ ಮಾಡುವ ವಿಚಾರದಲ್ಲಿ. ನೋಡ್ರಿ, ನಾನು ನಿನ್ನೆ ಸದನದಲ್ಲೇ ಹೇಳಿದ್ದೇನೆ, ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಆಡಳಿತ ಮಾಡೋದು ಅವ್ರು ಮಾಡಿ ಹೋದ್ರಲ್ಲ ಮನೆಗೆ, ಅದಕ್ಕೆ ನಾವು ಇವತ್ತು ಆಡಳಿತ ಮಾಡ್ತೀವಿ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಮಗೆ ಇದು ಫೇಲ್ಯೂರು ಅದು ಫೇಲ್ಯೂರು ಅದೆಲ್ಲ ಹೇಳುವಂಥ ಅಗತ್ಯ ಇಲ್ಲ. ಯಾರೂ ಕೂಡ ಆ ರೀತಿ ಭಾವನೆ ನಮ್ಮ ಪಕ್ಷದಲ್ಲಿ ಯಾವುದೂ ಇಲ್ಲ. ಇದು ಅನಾವಶ್ಯಕವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಲಿಂಗಾಯತರು ಒಕ್ಕಲಿಗರು ಇವರ ವಿರುದ್ಧ ಅಂತಕ್ಕಂಥದ್ದನ್ನು ಒಂದು ನೆರೆಟಿವನ್ನು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಅದು ನಮಗೂ ಗೊತ್ತಿದೆ, ಅದು ಅವ್ರು ಏನಕ್ಕಾಗಿ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ನಾವು ಯಾವುದೇ ಸಮುದಾಯದ ವಿರೋಧ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ಬೇಕಂಥದ್ದೇ ಕಾಂಗ್ರೆಸ್ಸಿನ ಧ್ಯೇಯೋದ್ದೇಶ. ಅದರಿಂದ ಅವ್ರು ಹೇಳ್ತಕ್ಕಂಥದ್ದು ಸರಿ ಇಲ್ಲ, ಸದ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ತರ್ತಾ ಇದೆ, ಅದಕ್ಕೆ ತಮ್ಮ ಅಭಿಪ್ರಾಯ? ಅಲ್ಲ, ಈಗಾಗಲೇ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇವೆ, ಇನ್ನೂ ಹೆಚ್ಚಿನ ಚರ್ಚೆಗಳಾಗಬೇಕು. ಯಾಕೆಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಪ್ರಧಾನಮಂತ್ರಿಗಳನ್ನು ಮುಖ್ಯಮಂತ್ರಿಗಳು, ನಾನು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಶಿವಕುಮಾರ್ ಅವರು ನಾವು ಭೇಟಿ ಮಾಡಿದ್ದು. ಈ ವಿಷಯದಲ್ಲಿ ಅವರು ಪ್ರಸ್ತಾಪ ಮಾಡಿದರು ನಮ್ಮ ಹತ್ರ. ಯಾವ ಉದ್ದೇಶಕ್ಕಾಗಿ ನಾವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತಿದ್ದೇವೆ, ಅದು ರಾಜ್ಯಗಳು, ಅನೇಕ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಚುನಾವಣೆ ಬೇರೆ ಬೇರೆ ಸಂದರ್ಭದಲ್ಲಾಗುತ್ತೆ, ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ನು ಕೂಡ ಬೇರೆ ಸಂದರ್ಭದಲ್ಲಾಗುತ್ತೆ. ಇದೆಲ್ಲ ಸರಿಯಾಗಿ ಆಗೋದಿಲ್ಲ. ಹಿಂದೆ ಎಲ್ಲ ಕೂಡ ಒಟ್ಟೊಟ್ಟಿಗೆ ಆಗಿದೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅಂತ ಇದ್ದೇವೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ನಮಗೆ ನೇರವಾಗಿ ಹೇಳಿದರು. ಅದರಿಂದ ಅದಕ್ಕೆ ಚರ್ಚೆ ಮಾಡಿ ಇನ್ನೂ ಅದರ ಸಾಧಕ ಬಾಧಕಗಳನ್ನು, ಯಾಕೆಂದರೆ ಸೆನ್ಸಸ್ ಬೇರೆ ಆಗಬೇಕು. ಈ ದೇಶದಲ್ಲಿ ಸೆನ್ಸಸ್ 2011 ನಂತರ ಸೆನ್ಸಸ್ ಆಗಿಲ್ಲ. ಸೆನ್ಸಸ್ ಆದಮೇಲೆ 2026ಕ್ಕೆ ಮಾಡ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು. ಅದಾದಮೇಲೆ ಮಹಿಳಾ ಮೀಸಲಾತಿ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು ಮೊದಲು. ಆ ಡಿಲಿಮಿಟೇಷನ್ ಆದಮೇಲೆ ಮಹಿಳಾ ಮೀಸಲಾತಿ ಆಗಬೇಕು. ನಂತರ ಈ ಒನ್ ನೇಷನ್ ಒನ್ ಎಲೆಕ್ಷನ್ದು ಪ್ರಸ್ತಾಪ ಬರುತ್ತೆ ಅಂತೇಳಿ ನಮ್ಮ ಹತ್ರ ಚರ್ಚೆ ಮಾಡುವಾಗ ಪ್ರಧಾನಮಂತ್ರಿಗಳು ಹೇಳಿದರು. ಹಾಗಾಗಿ ಅದರ ಮುಂದಿನ ಭಾಗ ಏನಾಗುತ್ತೆ ಅಂತ ಕಾದು ನೋಡೋಣ. ಇಲ್ಲ, ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. 545 PSIದು ತಮಗೆಲ್ಲ ಗೊತ್ತಿದ್ದಾಗೆ ಬಹುದೊಡ್ಡ ಹಗರಣ ಆಯಿತು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ. ಅದು ಆದಮೇಲೆ ಅದನ್ನೆಲ್ಲ ಈಗ ನಾವು ಸಾಲ್ವ್ ಮಾಡಿ ನಂತರ ರೀ-ಎಕ್ಸಾಮ್ ಮಾಡಿ ಕೋರ್ಟಿನ ಆದೇಶದ ಪ್ರಕಾರ ಈಗ ಅವರಿಗೆ ವೆರಿಫಿಕೇಷನ್ಸ್ ಮಾಡಿ, ಸಿಂಧುತ್ವ ವೆರಿಫಿಕೇಷನ್ಸ್ ಮಾಡಿ ಅಂತಿಮ ಘಟ್ಟದಲ್ಲಿದ್ದೇವೆ. ಬಹುಶಃ ಈ ಸೆಷನ್ ಆದಮೇಲೆ ನಾವು ಅವರಿಗೆ ಆದೇಶಗಳನ್ನು ಕೊಡ್ತೇವೆ. ಅದೇ ರೀತಿ ಅದರ ಜೊತೆಯಲ್ಲೇ ಇನ್ನೊಂದು 402 PSIಗಳದ್ದು ಕೂಡ ತಯಾರಾಗಿದೆ, ಅದನ್ನು ಕೂಡ ಕ್ರಮ ತಗೊಳ್ತೀವಿ. ಇಲ್ಲ ರೀ, ಅದು ಯಾವುದೋ ಆ ವಿಡಿಯೋ ನೋಡಿದೆ ನಾನು, ಯಾವುದೋ 22ರದ್ದು ತೆಗೆದು ಹಾಕಿದ್ದಾರೆ. ಮೊನ್ನೆ ಆಗಿದ್ದಲ್ಲ ಅದು. ಅಲ್ಲೆಲ್ಲ ಎನ್ಕ್ವೈರಿ ಅವಾಗಲೇ ಮಾಡಿದೆ, ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದೆ. 22ರದ್ದು ತೆಗೆದು ಈಗ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಆಗಿದೆ ಅಂತ ಹೇಳಿದರೆ ಅದು ಎಷ್ಟು ಸರಿ? ಅದು ನಾವು ಈಗ ಸ್ವಲ್ಪ ಕೇಳಪ್ಪ, ಪ್ರಿಸನ್ಸನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀವಿ. ಇಡೀ ರಾಜ್ಯದಲ್ಲಿ ಪ್ರಿಸನ್ಸನ್ನು ಅಡ್ಮಿನಿಸ್ಟ್ರೇಷನನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಹಿರಿಯ ಅಧಿಕಾರಿಗಳು
ಭಾಳ ದಿವಸದಿಂದ ಅದೇನಾಗಿದೆ ಅಂತ ಹೇಳಿದರೆ ಪ್ರಮೋಷನ್ಸ್ಗಳು ಕೊಟ್ಟಿಲ್ಲ, ರೆಕ್ರೂಟ್ಮೆಂಟ್ ಆಗಿಲ್ಲ. ಆ ಕಾರಣಕ್ಕಾಗಿ ಭಾಳಷ್ಟು ಜನ 30-40% ವೇಕೆನ್ಸೀಸ್ಗಳಿದ್ದಾವೆ. ಇದೆಲ್ಲ ಕಾರಣದಿಂದ ಸ್ಟಾಫ್ ಶಾರ್ಟೇಜು ಅದೆಲ್ಲ ಆಗಿ ಇವೆಲ್ಲ ಆಗ್ತಾಯಿದೆ. ಅದನ್ನು ರಿವ್ಯಾಂಪ್ ಮಾಡೋದಕ್ಕೆ ನಾನು ಈಗಾಗಲೇ FDಗೆ ಪತ್ರ ಬರೆದಿದ್ದೇನೆ, ನಮಗೆ ಅಪ್ರೂವಲ್ ಕೊಡಿ ಅಂಥೇಳಿ. ಅದು ಆದಮೇಲೆ ರೆಕ್ರೂಟ್ಮೆಂಟು ಕೂಡ ಮಾಡ್ತೇವೆ. ಸರ್ ಈಗ 5G ಚರ್ಚೆ ಮಾಡ್ತಾ ಇದೆ. 5G ಜಾಮರ್ ಸರ್ಕಾರ ನಿಲುವೇನು ಸರ್? ಅಲ್ಲ, ಈಗಾಗಲೇ ನಾವು ಹೇಳಿದ್ದೀವಲ್ಲ, ವಕ್ಫ್ ಬೋರ್ಡಿನಲ್ಲಿ ಈಗ ಯಾರೂ ಕೂಡ ಹೊಸದಾಗಿ ನೋಟಿಫಿಕೇಷನ್ ಮಾಡಬಾರ್ದು ಅನ್ನೋದನ್ನು ತಿಳಿಸಿದೆ. ನಿನ್ನೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ, ನಾವು ಯಾವುದನ್ನು ಕೂಡ ಹೊಸದಾಗಿ ರೈತರ ಜಮೀನುಗಳಾಗಲಿ, ಮಠಮಾನ್ಯಗಳಾಗಲಿ ಅಥವಾ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ನಾವು ಈಗ ವಕ್ಫ್ಗೆ ಸೇರ್ತಕ್ಕಂಥ ಕೆಲಸ ಮಾಡೋದಿಲ್ಲ ಅಂಥೇಳಿ ನಿನ್ನೆ ಸ್ಪಷ್ಟವಾಗಿ ಸಚಿವರು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರ ಅದ್ರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ನಾವು ಕ್ರಮಗಳನ್ನು ತೊಗೊಳ್ತೀವಿ. 5G ಜಾಮರ್ ಕೊಡ್ತಾ ಇರ್ತಕ್ಕಂಥದ್ದು 2G ಜಾಮರ್ ಇರೋದ್ರಿಂದ ಇಂಥಲ್ಲೇ ಜನರಿಗೆ ಹೊಸದಾಗಿ ಏನೋ 5G ಜಾಮರ್ ನಾನು ಅದನ್ನೇ ಹೇಳಿದ್ನಲ್ರಿ, ರಿವ್ಯಾಂಪ್ ಮಾಡ್ತಾ ಇದ್ದೀವಿ ಇಂದಾಗ ಅಲ್ಲಿ ಟೆಕ್ನಿಕಲ್ಲಾಗಿ ನಾವು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. 5G ಇದೀಗ ಬೆಂಗಳೂರಿನಲ್ಲಿ ಜಾಮರ್ದು ಒಂದು ದೊಡ್ಡ ಇಶ್ಯೂನೇ ಆಗಿತ್ತು, ಅದನ್ನೆಲ್ಲ ರಿಸಾಲ್ವ್ ಮಾಡಿದ್ದೀವಿ. ಈಗ ಹೊಸದಾಗಿ ಹಣ ಕೊಟ್ಟಿದ್ದೀವಿ, ಈಗಾಗಲೇ ಇಲಾಖೆಗೆ ಹಣ ಕೊಟ್ಟಿದ್ದೀವಿ, ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ ಹಣ ಕೊಟ್ಟಿದ್ದೀವಿ. ಎಂಟೈರ್ ಜೈಲ್ ಸಿಸ್ಟಮನ್ನು ರಿವ್ಯಾಂಪ್ ಮಾಡ್ತೀವಿ. ಸರ್, ಪಂಚಮಸಾಲಿ ಹೋರಾಟವನ್ನು ನಿರ್ವಹಣೆ ಮಾಡುವಲ್ಲಿ ಸರ್ಕಾರದ ಏನು ಗುಪ್ತಚರ ಇಲಾಖೆ ವಿಫಲವಾಗಿದೆ, ಸರ್ಕಾರ ವಿಫಲ ಆಗಿದೆ ಅಂತೇಳಿ ಅಶ್ವಥ್ ನಾರಾಯಣ ಅವರು ಒಂದು ಆರೋಪ. ಯಾವುದಕ್ಕೆ? ಪಂಚಮಸಾಲಿ ಹೋರಾಟವನ್ನು ನಿರ್ವಹಣೆ ಮಾಡುವ ವಿಚಾರದಲ್ಲಿ. ನೋಡ್ರಿ, ನಾನು ನಿನ್ನೆ ಸದನದಲ್ಲೇ ಹೇಳಿದ್ದೇನೆ, ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಆಡಳಿತ ಮಾಡೋದು ಅವ್ರು ಮಾಡಿ ಹೋದ್ರಲ್ಲ ಮನೆಗೆ, ಅದಕ್ಕೆ ನಾವು ಇವತ್ತು ಆಡಳಿತ ಮಾಡ್ತೀವಿ. ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಮಗೆ ಇದು ಫೇಲ್ಯೂರು ಅದು ಫೇಲ್ಯೂರು ಅದೆಲ್ಲ ಹೇಳುವಂಥ ಅಗತ್ಯ ಇಲ್ಲ.